ಪುಟ್ಟರಾಜ್ ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರಲು ಅವರ ನಿವಾಸಕ್ಕೆ ಕಾಫಿನಾಡ್ ಚಂದು ಆಗಮಿಸಿದ್ದಾರೆ. ಸೊ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಕಾಫಿನಾಡ್ ಚಂದು ಅವರೇ, ಕಾಫಿನಾಡ್ ಅನ್ನೋಂಥದ್ದೇ ಫೇಮಸ್ ಆಗಿಬಿಟ್ಟಿದ್ದೀರಾ. ಬಟ್ ಒಂದಷ್ಟು ದಿನಗಳ ಕಾಲ ಎಲ್ಲೋ ಕಳೆದೋಗ್ಬಿಟ್ಟಿದ್ರಿ ಅನ್ನೋಂಥ ಮಾತು, ಅದನ್ನು ಆಮೇಲೆ ಮಾತಾಡಿಸ್ತೀನಿ. ಮೊದಲೇದಾಗಿ ಶಿವಣ್ಣ ಅವ್ರ ಬರ್ಡೇ ಅಂತ ಬಂದಾಗ ಪ್ರತಿ ವರ್ಷ ತಪ್ಪದೇ ಬರ್ತೀರಾ? ಅಂದರೆ ಇದು 63ನೇ ವರ್ಷದ್ದು. ಅವರಿಗೂ ನಮಗೂ ಏಜ್ ಆದಂಗೆ ಕಾಣಿಸ್ಕೊಳಲ್ಲ. ಅವರಿಗೆ 63, ನನಗೆ 43. ನಾವು ಕುಡಿತಿದ್ದೀವಿ 83 ಕಾಫಿ. ಯಾಕಂದರೆ ಖುಷಿಯಾಗುತ್ತೆ. ವರ್ಷನೂ ತಪ್ಪದಂಗೆ ಬರ್ತೀವಿ. ಪುನೀತಣ್ಣನ ಬರ್ತಡೇಗೂ, ಶಿವಣ್ಣವ್ರ ಬರ್ತಡೇಗೂ. ಮತ್ತು ನೀವೆಲ್ಲ ತುಂಬ ಸಪೋರ್ಟ್ ಮಾಡ್ತೀರಾ, ನ್ಯೂಸ್ ಚಾನಲರು ಮತ್ತು ಪೊಲೀಸರು ತುಂಬ ಸಪೋರ್ಟ್ ಮಾಡ್ತಾರೆ. ಲಾಯರ್ಗಳು, ಕರ್ನಾಟಕ ಜನ ಎಲ್ಲರನ್ನೂ ಇಷ್ಟಪಡಬೇಕು. ದುಶ್ಮನ್ಗಳಿಗೂ ಒಳ್ಳೆಯದಾಗಲಿ ಅನ್ಬೇಕು. ಇವತ್ತು ಖುಷಿ ಆಗ್ತೈತೆ 63ನೇ ವರ್ಷದ ಹುಟ್ಟಿದಬ್ಬ. ಮತ್ತು ಅವರು ಬೇಗ ಹುಷಾರಾಗಿ ಬರಲಿ ಅಂತೇಳಿ ನಾವು ಉಪವಾಸ ಎಲ್ಲ ಇದ್ದು ಬರೀ ನೆಲದಲ್ಲಿ ವ್ರತ ಮಾಡಿದ್ದೆ. ಅವರು ಕ್ಯಾನ್ಸರ್ ಆಗಿತ್ತಲ್ಲ, ಆವಾಗ ನಮ್ಮಣ್ಣ ಬೇಗ ಗುಣ ಆಗಿ ಬರಲಿ ಅಂತ ಚೆನ್ನಾಗಾದರು. ನಮ್ಮ ಮುಳ್ಳಯ್ಯನಗಿರಿಯಲ್ಲಿ ಅವರಿಗೋಸ್ಕರನೇ ವ್ರತ ಮಾಡಿದ್ದೆ. ಸುಮಾರು ದೇವರುಗಳಿಗೆಲ್ಲ ಪೂಜೆ ಮಾಡಿಸಿದ್ದೆ, ಬರೀ ನೆಲದಲ್ಲಿ ಊಟ ಮಾಡಿದ್ದೆ. ಚೆನ್ನಾಗಿದ್ದಾರೆ ನೋಡಿ. ಅವರಿಗೂ ನಮಗೂ ಏಜ್ ಆದಂಗೆ ಕಾಣಿಸ್ಕೊಂತೀವ, ಎನರ್ಜಿ ಹಂಗೆ ಇದೀವಿ ನಾವು. ಅಲ್ಲ, ಅವ್ರ ಅಭಿಮಾನಿಗಳಿರ್ಬೋದು, ಅವ್ರು ಇರ್ಬೋದು, ಏಜ್ ಆದಂಗೆ ಯಾವತ್ತೂ ಕಾಣಿಸ್ಕೊಳಲ್ಲ. ನೀವೆಲ್ಲ ಹೆಂಗಂದ್ರೆ ಎನರ್ಜೆಟಿಕ್. ಓಕೆ, ತುಂಬ ಖುಷಿಯಾಗುತ್ತೆ. ಇಲ್ಲಿಗೆ ಬಂದ ತಕ್ಷಣವೇ ನೋಡ್ಬೇಕು ಅನ್ನಿಸ್ತೈತೆ. ತುಂಬ ದಿನ ಆಯ್ತಲ್ವಾ ನೀವು ಅವ್ರನ್ನ ನೋಡಿ? ಯಾಕಂತ ಹೇಳಿದ್ರೆ ಜೊತೆಗೆ ಅವ್ರ ಆರೋಗ್ಯ ಸಮಸ್ಯೆ ಅಂತ ಕೇಳಿದಾಗ ತುಂಬಾ ಬೇಜಾರು ಮಾಡ್ಕೊಂಡು. ತುಂಬ ಬೇಜಾರ. ಶಿವಣ್ಣ ಅವರ ಆರೋಗ್ಯ ವಿಚಾರ ಕೇಳಿದಾಗ ಚಂದು ಅವರು ಬಹಳಷ್ಟು ಭಾವುಕರಾಗಿದ್ದರು. ಈಗಲೂ ಸಹ ಆ ವಿಚಾರ ನೆನಪಿಸ್ಕೊಂಡಾಗ ಒಂದಿಷ್ಟು ಭಾವುಕರಾಗುವಂಥದ್ದು ಸಹಜ. ಚಂದವರೇ ಆದ್ರೂ ಸಹ ಈಗ ಎಲ್ಲವನ್ನು ಈಗ ಸದ್ಯಕ್ಕೆ ಖುಷಿಯಾಗಿರುವಂಥದ್ದು, ಆರೋಗ್ಯವಾಗಿದ್ದಾರೆ. ಇಲ್ಲ, ಅವರು ಯಾವತ್ತೂ ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತೆ. ನಾವೊಬ್ರಿಗೆ ಒಳ್ಳೇದನ್ನು ಬಯಸಿದ್ರೆ ನಮಗೆ ಒಳ್ಳೇದಾಗುತ್ತೆ ಅಂತ ನಮ್ಮಮ್ಮ ಹೇಳೋರು. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ, ಕರ್ನಾಟಕ ಜನತೆಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಮತ್ತು ನಿಮಗೋಸ್ಕರನೇ ಒಂದು ಡೈಲಾಗ್ ಹೇಳ್ತೀನಿ, ಬೇಜಾರು ಮಾಡ್ಕೊಬೇಡಿ. ಅರೆಸ್ಟ್ ಮಾಡೋಕ್ಕೆ ಪೊಲೀಸರು, ನ್ಯಾಯ ಕೊಡ್ಸೋಕ್ಕೆ ಲಾಯರು, ಟ್ರೀಟ್ಮೆಂಟ್ ಮಾಡೋಕ್ಕೆ ಡಾಕ್ಟ್ರು, ನಮ್ಮನ್ನೆಲ್ಲ ಪ್ರಚಾರ ಮಾಡೋಕ್ಕೆ ನ್ಯೂಸರು. ನಮ್ಮನ್ನು ಇಷ್ಟಪಡೋದು ಕರ್ನಾಟಕ ಜನ. ಅದರಲ್ಲಿ ಸ್ವಲ್ಪ ಜನ ಹುರ್ಕೊಂತಾರೆ, ಅದರಲ್ಲಿ ಸ್ವಲ್ಪ ಜನ ನಮ್ಮನ್ನು ಇಷ್ಟಪಡ್ತಾರೆ. ನಾವು ತಲೆ ಕೆಡ್ಸ್ಕೊಂಡಕ್ಕೆ ಹೋದರೆ ನಮ್ಮ ತಲೆ ಹಾಳು ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ತಲೆ ಕೆಡ್ಸ್ಕೊಬಾರ್ದು, ಮುಂದೆ ನುಗ್ತಾ ಇರಬೇಕು. ಓಕೆ, ಚೆನ್ನಾಗಿದೆ ಅದೆಲ್ಲ. ಓಕೆ, ಬಟ್ ಒಂದಷ್ಟು ದಿನಗಳ ಕಾಲ ಎಲ್ಲಿ ಹೋಗಿದ್ರಿ, ಎಲ್ಲಿ ಕಾಣಿಸ್ಕೊಳ್ಳೇ ಇಲ್ಲ ಅಂತ? ಅಂದರೆ ಸ್ವಲ್ಪ ಜನ ನಮ್ಮೂರಲ್ಲೇ ಎಲ್ಲರೂ ಒಳ್ಳೆಯೇ. ನಮ್ಮ ಚಿಕ್ಕಮಂಗ್ಳೂರಲ್ಲಿ ಸ್ವಲ್ಪ ಜನ ನನ್ನ ಶ್ರದ್ಧಾಂಜಲಿ ಹಾಕಿದ್ರು, ಕಾಫಿನಾಡಿ ಚಂದು ಸತ್ತೋಗಿದ್ದಾರೆ ಅಂತ. ಏನೋ ಗೊತ್ತಿಲ್ಲ, ಒಬ್ಬೊಬ್ರಿಗೆ ಇರ್ತಾರಲ್ಲ ದುಶ್ಮನ್ಗಳು. ಅದಕ್ಕಂತಾನೆ ಇವ್ರು ಇರೋದಲ್ಲ, ಪೊಲೀಸರೆಲ್ಲ ನಮಗೆ ನ್ಯಾಯ ಕೊಡ್ಸಕ್ಕಂತಾನೆ. ಎಷ್ಟು ಬೇಜಾರಾಗಿತ್ತು ಆ ಸಂದರ್ಭದಲ್ಲಿ. ಜೊತೆಗೆ ದುಡ್ಡು ಮಾಡ್ತಿದ್ರು ಚಂದು ಅವ್ರು ಅನ್ನೋಂಥ ಒಂದು ಮಾತು ಕೇಳ್ಬಂತ. ಅದಾದ್ಮೇಲೆ ನೀವು ಕಾಣಿಸ್ಕೊಳ್ಳೇ ಇಲ್ಲ ನನಗೆ ಈ ಸಾವಸನೇ ಬೇಡ ಅನ್ನೋಂಥದ್ದು. ಆದರೆ ನಮ್ಮ ಮಿಸ್ಸಸ್ಸು, ನಮ್ಮ ಮಕ್ಕಳೆಲ್ಲ ಅದೆಲ್ಲ ಹೇಳಿದ್ರು, ಆ ಥರ ಏನು ಬೇಜಾರು ಮಾಡ್ಕೋಬೇಕು. ನಮಗೆ ಆ ಥರ ಮಾಡಿದ್ಮೇಲೆ ದೇವರು ಯಾವತ್ತು ಆಯಸ್ಸು ನಿನ್ನೂ ಜಾಸ್ತಿನೇ ಅಂತ ಅಣ್ಣನಿಗೂ ಹೇಳಿದೆ. ಅಣ್ಣ ಮತ್ತು ಗೀತಕ್ಕರಿಗೂ ಹೇಳಿದೆ ನನ್ನ ಶ್ರದ್ಧಾಂಜಲಿ ಹಾಕಿದ್ದಾರೆ ಅಂತ. ಅವ್ರಿಗೂ ಕೂಡ ಬೇಜಾರಾಯಿತು. ಆಯಸ್ಸು ಜಾಸ್ತಿ ಆಗುತ್ತೆ ಬಿಡಿ ಅಂದರು. ಅಶ್ವಿನಕ್ಕರಿಗೂ ಹೇಳಿದ್ದೆ, ಆಯಸ್ಸು ಜಾಸ್ತಿ ಬಿಡಿ, ನೀವು ತಲೆ ಕೆಡಿಸ್ಕೊಬೇಡಿ. 40 ವರ್ಷಕ್ಕೆ ನಾನು ಶ್ರದ್ಧಾಂಜಲಿ ಹಾಕಿದ್ರೆ, ಈಗ 43 ವರ್ಷ ಬದುಕಿದ್ದೀನಲ್ಲ. ಶಿವಣ್ಣ ಅವರು ಸಹ ನಿಮ್ಮ ಡೈಲಾಗ್ ಇರಬಹುದು, ಆ ಒಂದು ಲಿರಿಕ್ಸ್ ಇರ್ಬೋದು, ಅದನ್ನು ಹಾಡಿದ್ರು ಲಾಸ್ಟ್ ಟೈಮ್. ನನ್ನ ಬರ್ತಡೇಗೆ ವಿಶ್ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ. ಕರ್ನಾಟಕ ಜನ ಎಲ್ಲ ಕೇಳ್ತಿದ್ರು, ಎಲ್ಲರ ಬರ್ತಡೇಗೂ ನೀವು ಹಾಡು ಹೇಳ್ತೀರಲ್ಲ. ಈಗ ನಾನು 6 ಲಕ್ಷ ಬರ್ತಡೇ ಸಾಂಗ್ ಹಾಡಿದೆ, ಆದರೆ ನಮ್ಮ ಬರ್ತಡೇಗೆ ಯಾರೂ ಹೇಳಿರಲಿಲ್ಲ. ಅದಕ್ಕೆ ಅಣ್ಣ ಹಾಡು ಹೇಳಿದ್ರು, ಗೀತಕ್ಕ ಕೂಡ ಹೇಳಿದ್ರು, ನಾನು ನಿಮ್ಮ ಬಿಗ್ ಫ್ಯಾನ್ ಕಣ್ರಿ, ನೀವು ಮಾಡೋ ಸೋಷಿಯಲ್ ವರ್ಕ್ ಎಲ್ಲ ಇಷ್ಟ. ನಮ್ಮ ಮಕ್ಳ ಎಜುಕೇಷನ್ಗೆಲ್ಲ ನಮ್ಮ ಶಿವಣ್ಣ ಅವರು ಮತ್ತು ನಮ್ಮ ಗೀತಕ್ಕರೇ ನೋಡ್ಕೊತ ಇರೋದು. ಪುನೀತಣ್ಣ ಅವರು ಇದ್ದಿದ್ರು ಏನಾದರೂ ನೋಡ್ಕೊಳೋರು. ಪಾಪ ಅವರು ಇಲ್ಲಲ್ಲ, ಅವರು ದೇವರಾಗಿದ್ದಾರೆ. ಅವ್ರ ರೂಪದಲ್ಲಿ ಇವರು ಕೂಡ ನಮ್ಮ ಮಕ್ಳ ಎಜುಕೇಷನಿಗೆ ನೋಡ್ಕೊತಿದ್ದಾರೆ. ಮಗ ಒಬ್ಬ ಫಸ್ಟ್ PUC, ಇನ್ನೊಬ್ಬ ಡಿಗ್ರಿ. ಪೊಲೀಸ್ ಎಕ್ಸಾಮ್ ಬರೆದಿದ್ರು, ಈ ವರ್ಷ ಬರಲಿಲ್ಲ. ಮುಂದೇನೂ ಕೂಡ ನಾನು ಎಲ್ಲವರಿಗೆ ಆಗುತ್ತೆ ಅಲ್ಲವರಿಗೆ ಪೊಲೀಸ್ ಎಕ್ಸಾಮ್ ಬರೆಸ್ಬೇಕಂತ ಆಸೆ. ನನಗೂ ಅದೇ ಆಸೆ ಇತ್ತು, ಆದರೆ ನಮ್ಮನ್ನು ಓದಿಸೋರಿರಲಿಲ್ವಲ್ಲ, ಏನು ಮಾಡೋಕ್ಕಾಗುತ್ತೆ. ನಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಓದಲಿ ಅಂತ ಪೊಲೀಸ್ ಆಗಬೇಕಂತ ನಮ್ಮ ಅಮ್ಮನೇ ಆಸೆ ಇತ್ತು, ನನ್ನ ಆಸೆನೇ ಇತ್ತು. ನಾನು ಸಾಯೋರೊಳಗೆ ಶಿವಣ್ಣ ಅವರು ಅದು ನಿಮ್ಮ ಹತ್ರ ಒಂದು ಮುಚ್ಚಿಟ್ಟಿದೆ, ಆದರೆ ಹೇಳ್ತಾ ಇದ್ದೀನಿ. ನನಗೂ ಆಗಾಗ ಎದೆ ನೋವು ಬರ್ತಾ ಇರುತ್ತೆ. ನಾನು ಒಂದು 4-5 ಸತಿ ಎದೆ ನೋವು ಅಂತ ಆಸ್ಪತ್ರೆಯಲ್ಲಿ ತೋರಿಸಿದ್ದೆ, ಎದೆ ನೋವು ಅಂತ ತೋರಿಸಿದ್ದೆ. ಆದರೆ ನನಗೂ ಅಂದರೆ ನಾನು ಅವಾಗಿಂದ ಚಿಕ್ಕ ಹುಡುಗರಿಂದ ದುಡ್ಡು ಬಂದಿರೋದು. ನಾನು ಬರೀ ಹಾಡು ಡ್ಯಾನ್ಸು ಹೇಳ್ಕೊಬಂದನಲ್ಲ. ನಾನು 10 ರೂಪಾಯಿ ಸಂಬಳದಿಂದಲೂ ಕೆಲಸ ಮಾಡ್ಕೊಬಂದಿರೋದು. ಕಷ್ಟಪಟ್ಟು ದುಡ್ದು ಬಂದಿರೋದು. ನಾನು ರೈತರ ಮಗನಾಗೆ. ಸುಮ್ಮನೆ ಕೆಲವರು ಇಲ್ದವೆಲ್ಲ ಮಾತಾಡ್ತಾರೆ. ಈಗ ನೋಡಿ, ನೀವು ಎಷ್ಟು ಚೆನ್ನಾಗಿ ನಮಗೆ ಬೆಲೆ ಕೊಟ್ರಿ. ಒಬ್ಬರ ಬಗ್ಗೆ ಮಾತಾಡಬೇಕಂದ್ರೆ ಯೋಗ್ಯತೆ ಬೇಕು.
ಹೆಂಗೆ ಮಾತಾಡ್ತಿದ್ದೀನಿ ಎಲ್ಲಿ ಮಾತಾಡ್ತಿದ್ದೀನಿ ನಾನು ಸಣ್ಣಕ್ಕಿದ್ದೀನಿ ಅಂದರೆ ನಂಗೆ ವಯಸ್ಸಾಗಿಲ್ಲ ಅಂತನಾ? ಪರ್ಸ್ನಾಲಿಟಿ ಇದ್ದವರಿಗೆ ವಯಸ್ಸಾಗಿದೆ ಅಂತ ಹೇಳ್ತಾರೆ, ಆ ಥರ ಜನ. ಆದರೆ ಅರ್ಥ ಮಾಡ್ಕೋಬೇಕು, ನಾವೆಲ್ಲ ಕಷ್ಟಪಟ್ಟು ದುಡ್ದು ಬಂದಿರೋರು, ರೈತರ ಮಕ್ಕಳಾಗಿ ಹಗಲು ರಾತ್ರಿ. ಆಮೇಲೆ ನಾನು ಮೇಸ್ತ್ರಿ ಕೆಲಸ ಮಾಡಿ ಬಂದೆ, ಆಮೇಲೆ ಬಿಸ್ನೆಸ್ ಮ್ಯಾನ್ ಆದೆ, ಆಮೇಲೆ ಆಟೋ ಪೀರಿಯಡಿಗೆ ಬಂದೆ, ಫೇಮಸ್ ಮ್ಯಾನ್ ಆದೆ. ಹೇಳೋಕ್ಕಾಗಲ್ಲ ಏನೇನು ಆಗ್ತೀವಂತ. ಆದರೆ ಈಗ ಇವ್ರು ಇಲ್ಲಿ ಬಂದಿದ್ದಾರೆ, ನಮ್ಮನ್ನು ಇಂಟ್ರ್ಯೂ ಮಾಡ್ತಿದ್ದಾರೆ ಅಂತ. ಇವ್ರು ಏನು ಅಂತ ನಮಗೆ ಗೊತ್ತಿರುತ್ತಾ? ಇಲ್ಲ. ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ನಮಗೆ ಯೋಗ್ಯತೆ ಬೇಕು, ನಾವು ಸರಿ ಇದ್ದು ಅವ್ರ ಬಗ್ಗೆ ಮಾತಾಡಬೇಕು. ಎದೇನು ಕಾಣಿಸ್ಕೊಳ್ತಲ್ಲ, ನಿಮಗೂ ಟ್ರೀಟ್ಮೆಂಟ್ ಏನಾದರೂ ತಗೋತಿದ್ದೀರಾ? ಏನು ಹೇಳಿದ್ರು ಡಾಕ್ಟರ್ ನಿಮಗೆ? ಡಾಕ್ಟ್ರು ಎಲ್ಲ ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹೇಳ್ತಾರೆ, ಆದರೆ ಜನ ಎಲ್ಲಾದರೂ ಬರ್ತಾರಲ್ಲ, ಏನು ಮಾಡೋದು. ಓಕೆ, ಈಗ ಕೊನೆಯದಾಗಿ ಶಿವಣ್ಣ ಅವರು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಅವನ ಜವಾಬ್ದಾರಿ ತಗೊಂಡಿದ್ದಾರೆ, ಇದು ಹೇಗೆ ಬಂತು, ಹೇಗೆ ಲಿಂಕ್ ಆಯಿತು ಅಂತ ಶಿವಣ್ಣ ಅವರೇ ಸ್ವತಃ ಏನಾದರೂ ಮಾತಾಡಿದ್ರೆ ಈ ಬಗ್ಗೆ? ಅಣ್ಣವರು ಅಂದರೆ ನಾವು ಅಲ್ಲಿ ಡಿಕೆಡಿಗೆಲ್ಲ ಹೋಗಿದ್ವಲ್ಲ, ಅವಾಗೆಲ್ಲ ನೋಡಿದ್ರು. ಮತ್ತು ನಾನು ಸೋಷಿಯಲ್ ವರ್ಕ್ ಮಾಡೋದನ್ನೆಲ್ಲ ನನ್ನ ವೀಡಿಯೋನೆಲ್ಲ ಗೀತಕರ್ ನೋಡ್ತಾ ಇರ್ತಾರೆ, ನಂದು ವೀಡಿಯೋ ಎಲ್ಲ. ನನಗೆ ನಮ್ಮ ಶಿವ ಸರ್ ಗನ್ಮೇನು ಮತ್ತು ಪ್ರೇಮ್ ಸರ್ ಅವರೆಲ್ಲ ಹೇಳ್ತಾರೆ, ಅಕ್ಕರು ನಿಮ್ಮ ವೀಡಿಯೋ ಎಲ್ಲ ನೋಡ್ತಾ ಇರ್ತಾರೆ, ನೀವು ಮಾಡೋ ಸೋಷಿಯಲ್ ವರ್ಕು. ಮತ್ತು ನಾನು ಅನಾಥಾಶ್ರಮ, ರುದ್ರಾಶ್ರಮ, ಮಹಿಳಾಶ್ರಮ, ಅಂಧ ಮಕ್ಕಳ ಪಾಠಶಾಲೆ, ದೇವಸ್ಥಾನಗಳಿಗೆ ಅಕ್ಕಿ, ಹಸುವಂದರಿಗೆ ಊಟ, ಸ್ಕೂಲ್ ಮಕ್ಕಳಿಗೆ ಪೆನ್ನು, ಎಕ್ಸೇಜು ಅವೆಲ್ಲ ವೀಡಿಯೋ ಮಾಡೋಕ್ಕಲ್ಲ. ಮೇಲೆ ಮತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟವರೆಲ್ಲ ಬಂದೋಬಸ್ತಿಗೆ ಬರ್ತಾರೆ, ಇಲ್ಲಿಂದಲೂ ಅಲ್ಲಿಗೆ ಬರ್ತಾರೆ. ಒಂದು 5,000-6,000 ಜನ ಬರ್ತಾರೆ. ಅವರಿಗೆಲ್ಲ ನನ್ನ ಆಟೋದಲ್ಲೆಲ್ಲ ಫ್ರೀ ನೀರು, ಜ್ಯೂಸೆಲ್ಲ ಹಂಚ್ತೀನಿ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ನನಗೇನಾದರೂ ಹೆಲ್ಪ್ ಮಾಡಿದ್ದೀನಿ, ಅದು ಜನರಿಗೆ ಹೆಲ್ಪ್ ಮಾಡ್ತಿದ್ದೀನಿ ಅಷ್ಟೇ. ಈಗ ಶಿವಣ್ಣ ಅವ್ರಿಗೆ ಏನಾದರೂ ಹಾಡು ಬರ್ಕೊಂಬಂದಿದ್ದೀರಾ ಇವತ್ತು? ಹಾಂ, ಮಾಡಿದ್ದೇನೆ. ನಾನು ಪುನೀತ್ ಅಣ್ಣ ಶಿವಣ್ಣನವರ ಅಭಿಮಾನಿ. ಕರ್ನಾಟಕದ ಜನತೆಗೆ ಕಾಫಿ ನಾಡಿ ಚಂದ ಮಾಡ್ತಿರೋ ನಮಸ್ಕಾರಗಳು. ನಮ್ಮ ಶಿವಣ್ಣ ದೇವರದ್ದು ಇವತ್ತು ಬರ್ತಡೇ, ಅವರಿಗೂ ಮತ್ತು ಗೀತಕ್ಕ ದೇವತೆಯವರಿಗೂ ಒಳ್ಳೆಯದಾಗಲಿ.